ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಗೊತ್ತಿರುವಂಥದ್ದು ಈ ವರ್ಷ ಮತ್ತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು 2026ನೇ ಇಸ್ವಿಯಲ್ಲಿ ಶ್ರಾವಣದ ಕೊನೆ ಮಾಸದ ಹೆಬ್ಬಾಳ್ಕೆ ಪರಮಾನಂದ ಜಾತ್ರಾ ಮಹೋತ್ಸವ ಅತ್ಯಂತ ಅದ್ದೂರಿಯಾಗಿ ನಾವು ನಡೆಸಿಕೊಡ್ತು ಬರ್ತಿದ್ದೀವಿ. ಮುಂದುವರೆದ ಭಾಗವಾಗಿ ನಾವು ಊರಿನವರ ಎಲ್ಲ ಯುವಕರು ಮತ್ತು ಹಿರಿಯರ ಆಶೀರ್ವಾದದಿಂದ ನಾವು ಒಂದಿಷ್ಟು ವಿಶೇಷವಾಗಿ ಕಾರ್ಯಕ್ರಮಗಳು ಮಾಡಬೇಕಂತೇಳಿ ತೀರ್ಮಾನ ಮಾಡಿದರ ಪ್ರಯುಕ್ತವಾಗಿ ನಮ್ಮೂರಲ್ಲಿ ಪುರವಂತರ ಸೇವೆಯನ್ನು ಭಾಳ ವಿಶೇಷವಾಗಿ ಮತ್ತು ವಿಜೃಂಭಣೆಯಾಗಿ ಆಚರಿಸಬೇಕಂತ ಹೇಳ್ಬಿಟ್ಟು ಬಿಜಾಪುರದಿಂದ ಅದಕ್ಕಂತಲೇ ವಿಶೇಷ ಇರುವಂಥ ಪುರವಂತರನ್ನು ಕರೆಸ್ತಿದ್ವಿ. ಮತ್ತು ಅನ್ನದಾಸೋಹವನ್ನು ಕೂಡ ಅಷ್ಟೇ ವೆರೈಟಿಯಾಗಿ ಮಾಡಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಲಾಗಿದೆ. ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ನಡೀತಿದ್ದಾವೆ. ಅದು ಸೆಪ್ಟೆಂಬರ್ 4ನೇ ತಾರೀಕು ಊರಾಗ ಪಲ್ಲಕ್ಕಿ ಉತ್ಸವ ನಡೆದಾಗ ಮಾತ್ರ ಅದು ನಡೆಯುವಂಥ ಕಾರ್ಯಕ್ರಮ. ಬೆಳಗ್ಗೆ 7ರಿಂದ ಶುರುವಾಗಿ ರಾತ್ರಿ 10 ತನೂ ಒಂದು ವಿಶೇಷವಾದಂಥ ಒಂದು ಅನುಭವ ಭಕ್ತಿಯಲ್ಲಿ ಮಿಂದೇಳುವಂಥ ಪ್ರಸಂಗ ಉಂಟಾಗುತ್ತೆ. ಅದಾದಮೇಲೆ ಸೆಪ್ಟೆಂಬರ್ 6ನೇ ತಾರೀಕು ಎಂದಿನಂತೆ ಇಲ್ಲಿನ ಪರಮಾನಂದ ಮಹಾಪ್ರಭು ಚಿಂತನೆಯ ಒಳಗೆ ಹೋಗ್ತಾರೆ. ಅಲ್ಲಿಂದ ಕೂಡ ಅಲ್ಲೊಂದಿಷ್ಟು ವಿಶೇಷ ಕಾರ್ಯಕ್ರಮ ನಡೀತವೆ. ಅದಾದಮೇಲೆ ಸೋಮವಾರ ಜಾತ್ರಾ ಮಹೋತ್ಸವ ಅಂದರೆ ಸೆಪ್ಟೆಂಬರ್ 7ನೇ ತಾರೀಕು ಇಲ್ಲಿ ಈ ಭಾಗದ ಅತ್ಯಂತ ಶ್ರೇಷ್ಠ ದೇವಸ್ಥಾನ ಆಗಿರುವಂಥ ಶ್ರೀ ಪರಮಾನಂದ ಪ್ರಭುವಿನ ತೇರೆಳೆಯುವಂಥ ವ್ಯವಸ್ಥೆ ಆಗುತ್ತೆ. ಅದಕ್ಕಿಂತ ಮುಂಚೆ ಈ ಎಲ್ಲ ಕಾರ್ಯಕ್ರಮ ನಡುವೆ ಮತ್ತು ನಾಳೆ ಬಿಟ್ಟು ನಡೆದ ಅಂದರೆ ಸೆಪ್ಟೆಂಬರ್ 24ನೇ ತಾರೀಕು ಒಂದು ಹೊಸ ಪಲ್ಲಕ್ಕಿ ಮೆರವಣಿಗೆ ಮಾಡ್ಬೇಕಂತ ಊರಿನ ಪೂಜಾರಿಗಳು ಅಥವಾ ಊರಿನ ಹಿರಿಯರು ತೀರ್ಮಾನ ಮಾಡಿದ್ದಾರೆ. ಈ ನಿರ್ದಿಷ್ಟ ಸಮಯದಲ್ಲಿ ತಾವೆಲ್ಲರೂ ಇರಬೇಕು. ಮತ್ತು ಯಾರು ಭಗವಂತನ ಕೃಪೆಗೆ ಪಾತ್ರ ಆಗಬೇಕಂತ ಬಯಸ್ತೀರಿ ದಯವಿಟ್ಟು ಎಲ್ಲ ಕಾರ್ಯಕ್ರಮಗಳಿಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಆ ಪಲ್ಲಕ್ಕಿಯನ್ನು ಭಕ್ತರು ದೇಣಿಗೆಯಾಗಿ ನೀಡಿದ್ದಾರೆ. ಆ ಪಲ್ಲಕ್ಕಿಯ ಮೆರವಣಿಗೆ ಇದೇ ಸೋಮವಾರ ಸೆಪ್ಟೆಂಬರ್ 24ನೇ ತಾರೀಕು ಇರುತ್ತೆ. ಸೆಪ್ಟೆಂಬರ್ 24ನೇ ತಾರೀಕು ಜೊತೆಗೆ ಸೆಪ್ಟೆಂಬರ್ 4ನೇ ತಾರೀಕು ಕೂಡ ಊರಾಗ ಒಂದು ಉತ್ಸವ ಇರುತ್ತೆ. ಸೆಪ್ಟೆಂಬರ್ 7ನೇ ತಾರೀಕು ಜಾತ್ರಾ ಮಹೋತ್ಸವ ಇರುತ್ತೆ. ಎಲ್ಲ ಕಾರ್ಯಕ್ರಮಗಳಿಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಂತ ಈ ಎಲ್ಲ ಹೆಬ್ಬಾಳ್ಕೆ ಗ್ರಾಮಸ್ಥರ ಮತ್ತು ಹಿರಿಯರ ಪರವಾಗಿ ಅತ್ಯಂತ ತುಂಬು ಪ್ರೀತಿಯಿಂದ ಆಹ್ವಾನ ಕೊಡ್ತಿದ್ದೇನೆ. ನಮಸ್ಕಾರ. ಹೆಬ್ಬಾಳ್ಕೆ ಪಲ್ಲಕ್ಕೋತ್ಸವಕ್ಕೆ ನಮ್ಮ ಪುರಂತಿಗಿ ಸೇವೆಯನ್ನು ಮತ್ತು ಈ ವರ್ಷ ನಮ್ಮ ಎಲ್ಲ ಯುವಕರು ಈ ಸಲ ವರ್ಷ ಥರ ಮಾಡಿದಂಗೆ ಈ ವರ್ಷ ಚೇಂಜಸ್ ಮಾಡಮ್ಮಂತೇಳಿ ನಮ್ಮ ಹೆಬ್ಬಾಳ್ಕೆದ ಯುವಕರು ಎಲ್ಲ ಯುವಕರು ಕಲಿತು ನಮಗೆ ಫೋನ್ ಮಾಡಿದರು. ಏನು ರೀ ಹಿಂಗೆ ಈ ಟೈಪ್ ಮಾಡಿ ನೀವು ಯಾವ್ದನ್ನು ಮಾಡಿರಿ, ನೀವು ಮಾಡಿದ್ದಕ್ಕೆ ನಾವು ಎಸ್ ಅಂತೇಳಿ ಹುಡುಗರು ಎಲ್ಲ ಯುವಕರು ಹೆಬ್ಬಾಳ್ಕೆ ಗ್ರಾಮದ ಎಲ್ಲ ಹುಡುಗರು ಕಲಿತು ಈ ಸಲ ಎಲ್ಲೇ ಒಂದು ತಮಗೆ ಚಲೋ ಪುರಂತಿಗೆ ಸೇವೆ ಮಾಡೋಂಥವ್ರನ್ನ ಲೈಕ್ ಮಾಡ್ಯಾರ. ಪ್ರಮಾಣ ಅವತ್ತೇ ರಾತ್ರಿ 4ನೇ ತಾರೀಕಿಗೆ ಅವತ್ತೇ ಸೇವೆ ಮಾಡಿಕೊಂಡು ಪರಮಾನಂದನ ಮತ್ತು ಗುಡಿಗೆ ಬರ್ತದೆ ಪಲ್ಲಕ್ಕಿ ಸೇವೆ. ಒಂದಿನ ಬಂದು ಗುಡಿಯಲ್ಲೇ ಒಂದಿನ ರೆಸ್ಟ್ ತಗೊಂಡು ಮತ್ತು 6ನೇ ತಾರೀಕಿಗೆ ಬೆಳಿಗ್ಗೆ 12 ಗಂಟೆಗೆ ನಮ್ಮ ಪರಮಾನಂದಲಿದ್ದು ಹಿಡಿದು ತಿಂತುಣಿ ಮೋನಪ್ಪಗೆ ಒಳಿ ಸೇವೆ ಮಾಡ್ತೀವಿ. ಒಳಿ ಸೇವೆ ಮಾಡೋ ಹೊತ್ತಿನಾಗ ಅಲ್ಲಿ ಎಲ್ಲ ಹಳ್ಳಿಗೊಳಗೆ ಅನ್ನ ಸೇವೆ ನಮ್ಮ ಎಲ್ಲ ವಾದ ಭಕ್ತರುಗಳಿಗೆ ಪ್ರತಿ ಹಳ್ಳಿಗೊಳಗೆ ಅನ್ನ ದಾಸೋಗಿಟ್ಟಿರ್ತಾರೆ. ಅದನ್ನು ಮಾಡ್ಕೊಂಡು ಪಲ್ಲಕ್ಕಿ ಸೇವೆಯನ್ನು ಬಳಿ ದಂಡಿಯಲ್ಲಿ ಎಲ್ಲ ಪೂಜೆ ಪುಸ್ಕಾರ ಎಲ್ಲ ಮಾಡ್ಕೊಂಡು ಬೆಳಗ್ಗೆ 5:30-6 ಸುಮಾರು ಮತ್ತೆ ಪರಮಾನಂದ ದೇವಸ್ಥಾನಕ್ಕೆ ನಮ್ಮ ಪಲ್ಲಕ್ಕಿಯನ್ನು ಬರ್ತದೆ. ಅವತ್ತೇ ಸಾಯಂಕಾಲ 5 ಗಂಟೆಗೆ ನಮ್ಮ ರಥೋತ್ಸವವನ್ನು ನಮ್ಮ ಪರಮಾನಂದ ರಥೋತ್ಸವವನ್ನು ಈ ಸಲ ಶ್ರಾವಣ ಭಾಳಷ್ಟು ಜನ ನಮ್ಮ ಗುಡಿಗೆ ಪ್ರತಿ ಸೋಮವಾರಂತೆ ಈ ಶ್ರಾವಣದಾಗ ಜಾಸ್ತಿ ಬರಕತ್ತದ. ಈ ಸಲ ಕೂಡ ಭಾಳ ಇದಾಗಕತ್ತದ. ಎಲ್ಲ ರೈತರು ಭತ್ತ ಎಲ್ಲ ಹಚ್ಕೊಂಬಿಟ್ಟಾರ. ನಮ್ಮ ಪರಮಾನಂದಗೆ ಎಲ್ಲರೂ ಬಂದು ರಥೋತ್ಸವಕ್ಕೆ ಎಲ್ಲರೂ ಬಂದು ನಮ್ಗೆ ಸಹಕರಿಸ್ಬೇಕನ್ನಂತೇಳಿ ನಮ್ಗೆ ಒಂದು ಎಷ್ಟೋ ವರ್ಷಲಿದ್ದ ಒಂದು ಸಣ್ಣ ಪಲ್ಲಕ್ಕಿತ್ತು ನಮ್ಮ ರಥೋತ್ಸವಕ್ಕೆ. ಅದು ಏನಾಗಿತ್ತಪ್ಪ ಅಂತಂದ್ರೆ ಭಾಳ ವರ್ಷಲಿದ್ದ ಅದು ಒಂದು ಸ್ವಲ್ಪ ಭಿನ್ನ ಆಗಿತ್ತು. ಈಗ ನಾವು ಎಲ್ಲರೂ ಕಲಿತು ನಮ್ಮ ಪರಮಾನಂದ ಪೂಜಾರಿಗಳು ಅವರು ಯಾರೋ ಒಬ್ಬರು ಭಕ್ತರಿಗೆ ಹೇಳಿ ಏನೋ ಮಾಡಿ ಎಲ್ಲರೂ ಕಲಿತು ಒಂದು ನಮ್ಗೆ ಸಣ್ಣ ಪಲ್ಲಕ್ಕಿಯನ್ನು ಈ ಸಲ ಹೊಸದನ್ನು ಸೋಮವಾರ ದಿನ ಬರ್ತದೆ. ಅದಕ್ಕೆ ಎಲ್ಲ ನಮ್ಮ ಸುತ್ತಮುತ್ತ ಎಲ್ಲ ಹಳ್ಳಿಯನವರು ನಮ್ಗೆ ಸಹಕರಿಸ್ಬೇಕು. ಎಲ್ಲರೂ ಕಲಿತು ಹೋಗಿ ಅದನ್ನು ಮೆರವಣಿಗೆ ಮುಖಾಂತರ ಅದು ತರ್ಬೇಕಂತೇಳಿ ಎಲ್ಲ ಯುವಕರಿಗೆ ನಾನು ಮನವಿ ಮಾಡ್ಕೊಂತೀನಿ. ಅವತ್ತು ಪಲ್ಲಕ್ಕಿ ಬರೋದನ್ನ ಏನು ಕಾರ್ಯಕ್ರಮ ಇರೋದಿಲ್ಲ ರೀ. ಅವತ್ತು ತೇರು ಎಳೆಯೋದಿನ ಕಾರ್ಯಕ್ರಮ ಇರ್ತದೆ, ಊರಕ್ಕೆ ಬರೋದಿನ ಕಾರ್ಯಕ್ರಮ ಇರ್ತದೆ, ಒಳಗೆ ಹೋಗೋದಿನ ಕಾರ್ಯಕ್ರಮ ಇರ್ತದೆ. ಬೆಳಗ್ಗೆ ನಾವು ಗುರುವಾರ ನೈಟ್ ನಾವು ಎಲ್ಲರೂ ನಮ್ಮ ಹೆಬ್ಬಾಳ್ಕೆದ ಗ್ರಾಮದ ಎಲ್ಲರೂ ಪ್ರತಿ ಮನೆಗೆ ಒಬ್ಬರು ಇಬ್ಬರು ಎಲ್ಲರೂ ಬಂದು ಪರಮಾನಂದ ಬೆಲ್ಲಿ ಇದ್ದು ಬೆಳಗ್ಗೆ 5:30 ಸುಮಾರು ಎಲ್ಲರೂ ಜಳಕ ಮಾಡಿ ಪಲ್ಲಕ್ಕಿಯನ್ನು ಹೆಬ್ಬಾಳ್ಕೆ ಗ್ರಾಮಕ್ಕೆ ಮೆರವಣಿಗೆ ಮುಖಾಂತರ ತಗೊಂಡು ಹೋಗ್ತೀವಿ. ಅಲ್ಲಿ ಹೋಗಿ ನಾವು 2 ಗಂಟೆಲಿದ್ದ ಅನ್ನ ಪ್ರಸಾದ ಇರ್ತದೆ. ಸುತ್ತಮುತ್ತಲು ಹಳ್ಳಿನವ್ರು ಬಂದಿರ್ತಾರೆ, ಡೋಲ್ನವ್ರು ಬಂದಿರ್ತಾರೆ, ಪುರವಂತಿಗೆಯವರು ಬಂದಿರ್ತಾರೆ.
ಅವತ್ತು ಭರ್ಜರಿಯಾಗಿ ಎಲ್ಲ ಸುತ್ತಮುತ್ತ ಹಳ್ಳಿಯನ್ನರಿಗೆ ನಾವು ಅನ್ನ ದಾಸೋಹ ಇಟ್ಟಿರ್ತೀವಿ. ಎಲ್ಲರೂ ಅನ್ನ ಪ್ರಸಾದ ಮಾಡ್ಕೊಂಡು ಸಾಯಂಕಾಲ 5 ಗಂಟೆಗೆ ಮತ್ತು ಮೆರವಣಿಗೆ ಊರಾಗ ಪುರಂತಿ ಮೆರವಣಿಗೆಯನ್ನು ಚಲೋ ಆಗ್ತಾವೆ. ಅವಾಗ ಅದು ಮುಗಿಸ್ಕೊಂಡು ನಾವು ಪರಮಾನಂದ ಗುಡಿಗೆ ರಾತ್ರಿ 10-10ವರೆಗೆ ಸುಮಾರು ನಾವು ಪರಮಾನಂದ ಗುಡಿಗೆ ಬಂದ್ವಿ.